ಇಂದು ತವರು ಜಿಲ್ಲೆ ಕಲಬುರಗಿಗೆ ಖರ್ಗೆ ಆಗಮಿಸ್ತಾ ಇರೋದ್ರಿಂದಾಗಿ ತವರು ಜಿಲ್ಲೆಯಿಂದಲೇ ಡಿಕೆ ಸಂಪುಟದ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಇಂದು ಮತ್ತು ನಾಳೆ 2 ದಿನಗಳ ಕಾಲ ಕಲಬುರಗಿ ಜಿಲ್ಲೆಯಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾ ಇದ್ದು ಮಂತ್ರಿ ಪಟ್ಟವನ್ನ ಪಡೆಯೋದಕ್ಕೆ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಕೆಲ ಶಾಸಕರು. ರಾಜಕಾರಣದ ಪವರ್ ಸೆಂಟರ್ ಆಗ್ತಾ ಇದೆ ಕಲಬುರಗಿ ಜಿಲ್ಲೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರೋದ್ರಿಂದಾಗಿ 2 ದಿನಗಳ ಕಾಲ ಹಲವು ನಾಯಕರು ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಮಂತ್ರಿಗಿರಿ ಪಟ್ಟಕ್ಕಾಗಿ ಲಾಬಿಯನ್ನು ನಡೆಸೋದಕ್ಕೂ ಕೂಡ ಈಗಾಗಲೇ ಶುರುವಿಟ್ಕೊಂಡಿದ್ದಾರೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಕಲಬುರಗಿಯಲ್ಲಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಂಗುತ್ತಾ ಇರೋದ್ರಿಂದಾಗಿ ಮಂತ್ರಿ ಪಟ್ಟವನ್ನು ಪಡೆಯೋದಕ್ಕೆ ದೊಡ್ಡ ಮಟ್ಟದಲ್ಲಿ ಕೆಲ ಶಾಸಕರು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ರಾಜಕಾರಣದ ಪವರ್ ಸೆಂಟರ್ ಆಗುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಕಲಬುರಗಿಯಲ್ಲಿ ಕಂಡು ಬರ್ತಾ ಇದ್ದು, ಹೈಕಮಾಂಡ್ ಸೂಚನೆಯಂತೆ ಅದ್ಧೂರಿ ಸಮಾರಂಭಕ್ಕೆ ಕೋಕನ ಕೊಡಲಾಗಿರೋದ್ರಿಂದಾಗಿ ಜನರನ್ನ ಕರೆತರೋದಕ್ಕೆ 300 ಬಸ್ಗಳು ಬುಕ್ ಆಗಿತ್ತು. ಆ ಬಸ್ಗಳೆಲ್ಲವೂ ಕೂಡ ಈಗ ಕ್ಯಾನ್ಸಲ್ ಆಗಿದೆ. ರಂಗನಾಥ್ 300 ಬಸ್ಗಳ ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ಕುಣಿಗಲ್ ರಂಗನಾಥ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದು, ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರಾಗಿದ್ದಾರೆ ಶಾಸಕ ರಂಗನಾಥ್. ಬುಕ್ ಮಾಡಿದಂತ 300 ಬಸ್ಗಳನ್ನ ಈಗಾಗಲೇ ಕ್ಯಾನ್ಸಲ್ ಮಾಡಲಾಗಿದ್ದು, ಇಂಧನ ಬಳಕೆಗೆ ಕಡಿವಾಣ ಹಾಕ್ತಿದ್ದೇವೆ ಅಂತ ರಂಗನಾಥ್ ಹೇಳಿದ್ದಾರೆ. ಅಂದ್ರೆ ಸೀಮಿತ ನಾಯಕರ ಸಮ್ಮುಖದಲ್ಲಿ ಪ್ರಮಾಣ ವಚನ ಕೂಡ ನಡೆಯುತ್ತೆ ಅಂತ ಹೇಳಿದ್ದು, ಮಿತ ಬಳಕೆಯ ಕರೆಯನ್ನ ಕೊಟ್ಟಿದ್ದಾರೆ ರಂಗನಾಥ್. ನನ್ನ ತಾಲೂಕಿನ ಏನು ನಾವು ಪೆಟ್ರೋಲ್ ಪ್ರೈಸು, ಡೀಸೆಲ್ ಪ್ರೈಸಸ್ಸು, ಇದರ ಆಸ್ಟೆರಿಟಿ ಮೆಷರ್ಸು ಎಲ್ಲ ಭಾಳಷ್ಟು ಮಿತ ಬಳಕೆ ಮಾಡ್ಕೋಬೇಕು ಅಂಥೇಳಿ ನನ್ನ ತಾಲೂಕಲ್ಲೇ ಸುಮಾರು 25,000 ಜನ ವೀಕ್ಷಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಒಂದು 300 ಬಸ್ ಬುಕ್ ಮಾಡಿದೆ. ಈಗ ಅದ್ಯಾವುದು ಮಾಡಿಕೊಡ್ದು ಅಂತೇಳಿ ನಮಗೆ ಆಜ್ಞೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲನೂ ಕಡಿವಾಣ ಹಾಕ್ಕೊಂಡು ಭಾಳ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಿತ ಬಳಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಆಜ್ಞೆ ಆಗಿರೋದ್ರಿಂದ ಆಗುತ್ತೆ ಅನ್ನೋದನ್ನು ಹೇಳಬಲ್ಲೆ. ಹೇಗಿರುತ್ತೆ ಅಂದರೆ ಭಾಳಷ್ಟು ಲೋಕಿ ಮೆಷರ್ಸಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಸಾಹೇಬರು. ಯಾರಿಗೂ ಜನಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ. ಒಂದು ಪೆಟ್ರೋಲು ಮತ್ತು ಡೀಸೆಲ್ ತೊಂದರೆಗಳಿಂದ ಯಾವುದು ತೊಂದರೆ ಆಗಕೂಡದು, ಜನರಿಗೆ ತೊಂದರೆ ಆಗಬಾರ್ದು, ಜನರಿಗೆ ಸಮಸ್ಯೆ ಆಗಬಾರ್ದು ಈ ಕಾರ್ಯಕ್ರಮದಿಂದ ಅಂತ ಹೇಳಿ ಟ್ರಾಫಿಕ್ಕಿಂದ ಹಿಡಿದು ಎಲ್ಲ ಥರನೂ ಭಾಳ ಸೂಕ್ಷ್ಮತೆಯಲ್ಲಿ ಈ ಕಾರ್ಯಕ್ರಮನ ಯಾರಿಗೂ ತೊಂದರೆ ಆಗ್ದಲ್ಲ ಯಾವ ರೀತಿ. ಸಿಎಂ ಡಿಕೆ ಪದಗ್ರಹಣಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದ್ದು, ಡಿಸಿಎಂ ಪಟ್ಟಕ್ಕೆ ಇದೀಗ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಸಮುದಾಯವಾರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆಗಳು ಹೆಚ್ಚಾಗಿದ್ದು, ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಪೋಸ್ಟ್ಗೆ ಆಗ್ರಹವನ್ನು ಮಾಡಲಾಗ್ತಾ ಇದ್ದು, ರಾಯಚೂರಿನಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಒತ್ತಾಯವನ್ನು ಮಾಡ್ತಾ ಇದೆ. ಮಹಿಳಾ ಘಟಕ ಈಗ ಮನವಿಯನ್ನು ಮಾಡಿಕೊಳ್ತಾ ಇದ್ದು, ವೀರಶೈವ ಲಿಂಗಾಯತ ಸಮುದಾಯದ ಮಹಿಳಾ ಘಟಕದಿಂದ ಭಾವಚಿತ್ರವನ್ನು ಹಿಡಿದು ಈಗ ಒತ್ತಾಯಿಸ್ತಾ ಇದ್ದಾರೆ. ಬಸವೇಶ್ವರ ವೃತ್ತದಲ್ಲಿ ಡಿಸಿಎಂ ಪೋಸ್ಟ್ಗೆ ಆಗ್ರಹಿಸ್ತಾ ಇದ್ದು, ಖಂಡ್ರೆಯವರ ಭಾವಚಿತ್ರವನ್ನು ಹಿಡಿದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಖಂಡ್ರೆಯವರಿಗೆ ಡಿಸಿಎಂ ಸ್ಥಾನ ಸಿಗಲೇಬೇಕು ಅಂತ ಒತ್ತಡವನ್ನು ಹಾಕ್ತಿದ್ದಾರೆ. ಖಂಡ್ರೆಯವರು ಈ ಹಿಂದೆ ಇಡೀ ಲಿಂಗಾಯತ ಸಮುದಾಯಗಳು ಕೂಡ ಇದೆ, ಡಿಸಿಎಂ ಸ್ಥಾನಕ್ಕೆ ಇಡೀ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗುತ್ತೆ ಅವರು ಕೊಟ್ಟರೆ. ವೀರಶೈವ ಲಿಂಗಾಯತ ಸಮುದಾಯದ ನಿರ್ಮಲಾ ಬೆಣ್ಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಏನು ಕೊಟ್ಟೇ ಕೊಡ್ತಾರೆ, ಅದು ಓಕೆ. ಸಾಕಷ್ಟು ಸಲ ಅವರು ಶಾಸಕರಾಗಿದ್ದಾರೆ, ಅದರದ್ದು ಏನು ಪ್ರಾಬ್ಲಮ್ ಇಲ್ಲ. ಈ ಸರಿ ಡಿಸಿಎಂ ಪೋಸ್ಟನ್ನು ನಮ್ಮ ಸಮಾಜದವರಿಗೆ ಕೊಟ್ಟರೆ ಒಂದು ಒಳ್ಳೆಯದು ಅಂತೇಳಿ MB ಪಾಟೀಲ್ ಸರ್ ಇದ್ದಾರೆ, ಈಶ್ವರ್ ಖಂಡ್ರೆ ಅವರು ಭಾಳ ತುಂಬಾ ವರ್ಕರ್ ಇದ್ದಾರೆ. ಅವರು ಸಮಾಜದಲ್ಲಿ ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು. ಅದ್ರ ಜೊತೆಯಲ್ಲಿ ಸಮಾಜ ಅವರಿಂದ ಇದೆ, ಅದಕ್ಕೆ ಡಿಸಿಎಂ ಪೋಸ್ಟ್ ಕೇಳೋದ್ರಲ್ಲಿ ತಪ್ಪಿಲ್ಲ. ಅದ್ರ ಬಗ್ಗೆ ನಾವು ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಡಿಸಿಎಂ ಪೋಸ್ಟ್ ಕಂಪಲ್ಸರಿ ಅವರಿಗೆ ಕೊಡಬೇಕಂತೇಳಿ ನಾವು ಸಮಾಜ ಕಡೆಯಿಂದ ಇವತ್ತು ರಾಯಚೂರು ಮಹಿಳಾ ಘಟಕದಿಂದ, ನಮ್ಮ ಸಮಾಜದ ಮಹಿಳಾ ಘಟಕದಿಂದ ನಾವು ಇವತ್ತು ಬಸವೇಶ್ವರ ಸರ್ಕಾರಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮೆಸೇಜ್ ಮುಟ್ಟಿಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ. ಅದಲ್ಲದೆ CM ಅವ್ರ ಜೊತೆಗೆ ಹೆಂಗಿದ್ರು ಈಶ್ವರ್ ಖಂಡ್ರೆ ಅವರು ಅಂತೇಳಿ ಗೊತ್ತು, ಯಾಕಂದರೆ ಭಾಳ ಆತ್ಮೀಯರು. ಅವಾಗೇ ಅವ್ರಿಗೆ ಕೊಡಬೇಕಾಗಿತ್ತು, ಆದರೆ ಏನೋ DK ಸರ್ ಅವ್ರಿಗೆ ಒಬ್ಬರಿಗೆ ಕೊಟ್ಟ ಮೇಲೆ ಯಾರಿಗೂ ಇಲ್ಲ ಅಂದಾಗ ಅವಾಗ ನಾವೆಲ್ಲರೂ ಸಮಾಜದ ಕಡೆಯಿಂದ ಯಾರೂ ನಾವು ಧ್ವನಿ ಎತ್ತಲಿಲ್ಲ. ಆದರೆ ಈಗ 3-4 DCM ಪೋಸ್ಟ್ ಕೊಡ್ತಾರ ಅಂತಂದಾಗ ಅದು ಸಮಾಜಕ್ಕೆ ಒಂದು ಕೊಡಲೇಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ಸಮಾಜಕ್ಕೆ 2-3 ಕೊಟ್ಟರೆ ಏನು ತಪ್ಪಲ್ಲ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ DCM ಪೋಸ್ಟ್ ಇವತ್ತಿಗೂ ಕೊಟ್ಟಿಲ್ಲ.
ಯಾರಿಗೂ ಕೊಟ್ಟಿಲ್ಲ. ಆದರೆ ನಮ್ಮ ಈಶ್ವರ್ ಖಂಡ್ರೆ ಸರಿಗೆ ಕೊಟ್ಟರೆ ನಮ್ಗೆ ಒಳ್ಳೆಯ ಒಂದು ಭವಿಷ್ಯ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಇದರಲ್ಲೆಲ್ಲ ಅವರೆಲ್ಲ ಒಂದು ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ಬಂದರೆ ಸಾಕು, ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ದೊಡ್ಡ ಒಂದು ಖುಷಿಯನ್ನು ತರ್ತಾರೆ. ನಾವು ಎಲ್ಲ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ಡಿಕೆ ಸಂಪುಟ ಸೇರೋದಕ್ಕೆ ಹಿರಿಯ ಶಾಸಕರಿಂದಲೂ ಕೂಡ ರೇಸ್ ನಡೆಸಲಾಗ್ತಾ ಇದ್ದು, ಇತ್ತ ತುಮಕೂರಿನಲ್ಲಿ 5 ಶಾಸಕರಿಂದ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಪರಮೇಶ್ವರ್ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿಯೂ ಕೂಡ ಇದೆ. ಹಿರಿಯ ಶಾಸಕರಿಗೆ ಸಚಿವಗಿರಿ ಕೈತಪ್ಪುವಂತ ಆತಂಕ ಹೆಚ್ಚಾಗಿರುವುದರಿಂದಾಗಿ ಒಕ್ಕಲಿಗ ಕೋಟಾದಡಿಯಲ್ಲಿ ಶಿರಾ ಶಾಸಕ ಟಿಬಿ ಜಯಚಂದ್ರ ಕೂಡ ಲಾಬಿಯನ್ನ ನಡೆಸಿದ್ದಾರೆ. ಹಾಗೆ ಗುಬ್ಬಿ ಶಾಸಕ SR ಶ್ರೀನಿವಾಸ್, ಈ ಇಬ್ಬರ ನಡುವೆ ಪೈಪೋಟಿ ಕೂಡ ನಡೀತಾ ಇದ್ದು, ಲಿಂಗಾಯತ ಕೋಟಾದಡಿ ತಿಪ್ಟೂರು ಶಾಸಕ ಷಡಕ್ಷರಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಮಾಜಿ ಸಚಿವ ರಾಜಣ್ಣ ಪುತ್ರ MLC ರಾಜೇಂದ್ರ ಕೂಡ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ತಮ್ಮ ತಂದೆಯಿಂದ ಕಿತ್ಕೊಂಡಂತಹ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದುಕೊಳ್ಳುತ್ತಿದ್ದಾರೆ. ಸಿದ್ದು ಬಣ ಮತ್ತು ST ಕೋಟಾದಡಿ ರಾಜೇಂದ್ರ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಡಿಕೆ ಸಂಪುಟ ಸೇರುವುದಕ್ಕೆ ರಾಜ್ಯದ ನಾನಾ ಭಾಗದಿಂದ ಹಲವು ನಾಯಕರಿಗಾಗಲೇ ಪಟ್ಟನ್ನು ಹಿಡಿತಾ ಇದ್ದಾರೆ. ಸಾಕಷ್ಟು ಜನ ರೇಸ್ನಲ್ಲೂ ಕೂಡ ಇದ್ದಾರೆ. ಇತ್ತ ತುಮಕೂರು ಜಿಲ್ಲೆಯಾದ್ಯಂತ ಗಮನಿಸುವುದಾದರೆ 5 ಶಾಸಕರು ಇನ್ನಿಲ್ಲದ ಸರ್ಕಸ್ ಕೂಡ ನಡೆಸ್ತಾ ಇದ್ದಾರೆ. ಟಿಬಿ ಜಯಚಂದ್ರ, ಗುಬ್ಬಿ ಶ್ರೀನಿವಾಸ್ ಸೇರಿದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈಗಾಗಲೇ ರೇಸ್ನಲ್ಲಿದ್ದು ಹಲವು ನಾಯಕರು ಒತ್ತಡವನ್ನು ತರ್ತಿದ್ದಾರೆ.